ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಅಮೂಲ್ಯ ಅಭಿರುಚಿ ವಿಡಿಯೋಗೆ ಸ್ವಾಗತ. ನಾನಿವತ್ತು ಒಂದು ಒಳ್ಳೆ ಸಾಫ್ಟಾಗಿರುವಂಥ ತೊಗರಿಬೇಳೆ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಇದು ಎರಡು ಒಬ್ಬಟ್ಟು ಹೇಗೆ ಮಾಡೋದು ಅಂತ ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿಕೊಂಡು ಎಷ್ಟು ಸಾಫ್ಟಾಗಿರುತ್ತೆ ಬೇಳೆ ಒಬ್ಬಟ್ಟು ಅಂದರೆ ನೀವು ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಯುಗಾದಿ ಹಬ್ಬದ ಪ್ರಯುಕ್ತ ಈ ಒಬ್ಬಟ್ಟನ್ನ ಮಾಡಿಕೊಂಡು ತಿನ್ನಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಮೊದಲಿಗೆ 2 ಲೋಟದಷ್ಟು ತೊಗರಿಬೇಳೆ ತೊಗೋತಾ ಇದ್ದೀನಿ. ಈ ತೊಗರಿಬೇಳೆನ ಚೆನ್ನಾಗಿ ವಾಶ್ ಮಾಡಿ ಇದಕ್ಕೆ ಒಂದು 2 ಲೋಟ ನೀರು ಹಾಕ್ಕೊಂಡು ಕುದಿಯೋಕ್ಕೆ ಬಿಡ್ತಾ ಇದ್ದೀನಿ. ಬನ್ನಿ ಇವಾಗ ಇದನ್ನು ಸ್ಟವ್ ಮೇಲೆ ಇಟ್ಟು ಅದು ಬೇಯೋಕ್ಕೆ ಬಿಟ್ಬಿಡೋಣ. ಇವಾಗ ನೆಕ್ಸ್ಟು ನಾನಿಲ್ಲಿ ಕನಕ ರೆಡಿ ಮಾಡ್ಕೊಳ್ಳೋಕ್ಕೆ 1 ಲೋಟದಷ್ಟು ಚಿರೋಟಿ ರವೆ ಹಾಕೋತಾ ಇದ್ದೀನಿ, ಚಿಕ್ಕ ಲೋಟದಲ್ಲಿ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಒಂದು 5 ನಿಮಿಷ ನೆನೆಯೋಕ್ಕೆ ಬಿಟ್ಬಿಡೋಣ. ಈ ಥರ ನೀರು ಹಾಕಿ ನೆನೆಸೋಕ್ಕೆ ಬಿಟ್ಬಿಡಿ. ಆವಾಗ ಅದು ರವೆ ಅಲ್ವಾ, ಸ್ವಲ್ಪ ಸಾಫ್ಟ್ ಆಗಲಿ ಅಂತ. ಇವಾಗ ಸಾಫ್ಟ್ ಆಗಿದೆ. ನೆಕ್ಸ್ಟ್ ಇವಾಗ ಅದೇ ಲೋಟದಲ್ಲೇ 3 ಲೋಟದಷ್ಟು ನಾನು ಇಲ್ಲಿ ಮೈದಾ ತೊಗೋತಾ ಇದ್ದೀನಿ. ನೀವು ಯಾವಾಗಲೂ ಅಷ್ಟೇ, ನೀವು ಎಷ್ಟು ಮಾಡ್ತೀರೋ ಅದ್ರ ಮೇಲೆ 3/4 ಭಾಗದಷ್ಟು ಮೈದಾ ಇರಬೇಕು, 1/4 ಭಾಗದಷ್ಟು ಮಾತ್ರ ಚಿರೋಟಿ ರವೆ ಇರಬೇಕು, ಜಾಸ್ತಿ ಹಾಕ್ಕೋಬೇಡಿ. ಇವಾಗ ನಾನಿಲ್ಲಿ ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಜಾಸ್ತಿ ಅರಿಶಿನ ಹಾಕಬಾರ್ದು, ಲೈಟಾಗಿ ಹಾಕ್ಕೋಬೇಕು, ಆವಾಗ ಅದು ಗೋಲ್ಡನ್ ಕಲರ್ ಬರುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನೀರು ಬೇಕಂದರೆ ನೋಡಿ ಸ್ವಲ್ಪ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಕ್ವಾಂಟಿಟಿ ಬಂದರೆ ಸಾಕಾಗುತ್ತೆ. ತುಂಬ ತೆಳುಗೂ ಮಾಡಬೇಡಿ, ತುಂಬ ಗಟ್ಟಿಗೂ ಮಾಡ್ಕೋಬೇಡಿ. ಆದಷ್ಟು ಸ್ವಲ್ಪ ಸಾಫ್ಟಾಗಿದ್ರೇ ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ಸಾಫ್ಟಾಗಿ ಬರಬೇಕು. ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಎಣ್ಣೆ ಹಾಕಿದ ತಕ್ಷಣ ಅದೇನು ಕಚ್ಕೊಳ್ಳಲ್ಲ, ಎಲ್ಲ ನೀಟಾಗಿ ಬಂದ್ಬಿಡುತ್ತೆ ಮೈದಾ. ನೋಡಿ, ಈ ಥರ ಬಂದ್ಬಿಡುತ್ತೆ. ಈ ಟೈಮಲ್ಲಿ ನೀವು ಚೆನ್ನಾಗಿ ಇದನ್ನು ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳಿ. ಚೆನ್ನಾಗಿ ಮ್ಯಾಶ್ ಮಾಡಿ ಆಮೇಲೆ ಇದು ಮುಳುಗುವಷ್ಟು ನೀರು ಹಾಕಿ ನೀವು ನೆನೆಸಿಡಬೇಕು. ಆವಾಗ ಅದು ತುಂಬ ಸಾಫ್ಟಾಗಿ ನೆನೆಯುತ್ತೆ. ಈ ಥರ ಕಲಸಾದ್ಮೇಲೆ ಹಿಂಗೆ ಇದು ಮುಳುಗುವಷ್ಟು ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಒಂದು 1/2 ಅವರ್ 1 ಅವರ್ ಆದರೂ ಪರವಾಗಿಲ್ಲ, ಈ ಸೈಡ್ಗೆ ಎತ್ತಿಟ್ಬಿಡಿ. ಇವಾಗ ಅದು ರೆಡಿಯಾಗಿದೆ ಕಣಕ. ಇವಾಗ ನೆಕ್ಸ್ಟ್ ತೊಗರಿಬೇಳೆ ಬೇಯಕ್ಕಿಟ್ಟಿದ್ನಲ್ವ, ನೋಡಿ ಇದು ಸ್ವಲ್ಪ ಬೆಂದಿದೆ, ಇನ್ನೊಂದು ಚೂರು ಬೇಯಬೇಕು. ಈ ಥರ ಬೆಂದರೆ ಸಾಕಾಗುತ್ತೆ. ಇವಾಗ ಇದು ರೆಡಿಯಾಗಿದೆ. ಇದನ್ನು ಸಪ್ರೇಟಾಗಿ ತೆಕ್ಕೊಂಡು ನೀರನ್ನೆಲ್ಲ ಸೋದಿಸಿ ಎತ್ತಿಟ್ಟಿದ್ದೀನಿ. ಆ ನೀರಲ್ಲಿ ರಸಂ ಸಾಂಬಾರು ಎಲ್ಲ ಮಾಡ್ಕೋಬಹುದು, ಆ ನೀರೇನು ಚೆಲ್ಲಕ್ಕೆ ಹೋಗಬೇಡಿ. ಮತ್ತು ಇಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ದೊಡ್ಡ ಟೇಬಲ್ ಸ್ಪೂನಲ್ಲಿ 2 ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೋತಾ ಇದ್ದೀನಿ. ಈ ತುಪ್ಪ ಹಾಕ್ಕೊಂಡು ಸ್ವಲ್ಪ ಬೆಚ್ಚಗಾದ್ಮೇಲೆ ನೆಕ್ಸ್ಟು ನಾವು ಸೋದಿಸಿ ಇಟ್ಕೊಂಡಿದ್ವಲ್ಲ ತೊಗರಿಬೇಳೆ, ಈ ಬೇಳೆನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಅದು ನೀರಿನ ಅಂಶ ಎಲ್ಲ ಕಡಿಮೆ ಆಗೋವರೆಗೂ ನೀವು ಈ ಥರ ಫ್ರೈ ಮಾಡ್ಕೊಳ್ಳಿ ತುಪ್ಪದಲ್ಲೇ, ಇಲ್ಲ ಎಣ್ಣೆ ಹಾಕಿದ್ರೂ ಪರವಾಗಿಲ್ಲ. ನೆಕ್ಸ್ಟು 1 ಕಪ್ಪಷ್ಟು ತೆಂಗಿನ ತುರಿ ಹಾಕೋತಾ ಇದ್ದೀನಿ. ದೊಡ್ಡ ಕಪ್ಪಲ್ಲಿ 1 ಕಪ್ಪಷ್ಟಿದೆ. ಇದನ್ನು ತುರಿದು ಇಟ್ಕೊಂಡಿದ್ದೆ. ಇವಾಗ ಇದನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ನೀರಿನಂಶ ಕಡಿಮೆ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ನಿಮಗೆ ಒಬ್ಬಟ್ಟು ಅಳಿಸೋದೇ ಇಲ್ಲ, ಚೆನ್ನಾಗಿರುತ್ತೆ. ನಾನಿಲ್ಲಿ ತೊಗರಿಬೇಳೆ ತೊಗೊಂಡಿದ್ವಲ್ಲ ಅದೇ ಲೋಟದಲ್ಲಿ 3 ಲೋಟದಷ್ಟು ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡು ಹಾಕೋತಾ ಇದ್ದೀನಿ. ನೆಕ್ಸ್ಟು ಒಂದು 5-6 ಏಲಕ್ಕಿ ಕಾಯಿನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಹಾಗೇ ಹಾಕ್ತಾಯಿದ್ದೀನಿ, ಯಾಕೆಂದರೆ ರುಬ್ತೀವಲ್ವ, ಹಾಗಾಗಿ ಚೆನ್ನಾಗಿ ಹಾಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಪಾಕ ಎಲ್ಲ ಬಿಟ್ಟಿದೆ ನೋಡಿ. ಇದೇ ಥರ ನೀರಿನಂಶ ಎಲ್ಲ ಕಡಿಮೆ ಆಗಿದ್ಮೇಲೆ ನೀವು ಇವಾಗ ಇದನ್ನು ಸ್ಟವ್ ಆಫ್ ಮಾಡ್ಕೊಳ್ಳಿ. ಸ್ಟವ್ ಆಫ್ ಮಾಡಿಕೊಂಡು ಇವಾಗ ರೆಡಿಯಾಗಿದೆ. ನೆಕ್ಸ್ಟು ನಾನಿಲ್ಲಿ ಕಣಕ ನೆನೆಸಿಟ್ಟಿದ್ನಲ್ವ, ಈ ನೀರನ್ನೆಲ್ಲ ಆಚೆ ಚೆಲ್ಬಿಟ್ಟು ಈ ಥರ ಚೆನ್ನಾಗಿ ಸಾಫ್ಟಾಗಿ ಆಗಿದೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಈ ಥರ ಸಾಫ್ಟಾಗಿ ಬಂದರೆ ಮೈದಾ ನಿಮಗೆ ಒಬ್ಬಟ್ಟು ತುಂಬ ಸಾಫ್ಟಾಗಿರುತ್ತೆ ಮತ್ತು ತುಂಬ ದೊಡ್ಡದಾಗಿ, ಎಷ್ಟು ದೊಡ್ಡದಾಗಿ ಬೇಕಾದ್ರೂ ತಟ್ಟಬಹುದು, ಅಷ್ಟು ಚೆನ್ನಾಗಿರುತ್ತೆ. ನೀವು ಇದೇ ಥರ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಒಬ್ಬಟ್ಟು ಫುಲ್ಲು ಸಾಫ್ಟ್ ಇರುತ್ತೆ. ನಾನಿವಾಗ ಇದನ್ನು ಒಂದು ತಟ್ಟೆಗೆ ಹಾರಕ್ಕೆ ಬಿಡ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಇವಾಗ ನೋಡಿ ತಣ್ಣಗಾಗಿದೆ. ನಾನಿವಾಗ ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ರುಬ್ಬಿ ಎತ್ತಿಟ್ಕೊತಾ ಇದ್ದೀನಿ.
ಒಂದೊಬ್ಬೆ ರುಬ್ಬಾಗಿದೆ ಮತ್ತು ಇನ್ನೂ ಒಂದು ಸ್ವಲ್ಪ ಇತ್ತು, ಅದನ್ನು ರುಬ್ಬಿ ಎಲ್ಲನೂ ಮಿಕ್ಸ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ರೆಡಿಯಾಗಿದೆ. ನಾನಿಲ್ಲಿ ಬಟರ್ ಪೇಪರ್ ಯೂಸ್ ಮಾಡ್ತಾಯಿಲ್ಲ, ಈ ಬೇಳೆ ಎಲ್ಲ ಕಟ್ತಾರಲ್ವ ಕವರು, ಆ ಕವರೇ ಯೂಸ್ ಮಾಡ್ತಾ ಇರೋದು. ಇದನ್ನು ಸ್ವಲ್ಪ ಈ ಥರ ಸೈಡಲ್ಲಿ ಕಟ್ ಮಾಡ್ಕೊಳ್ಳಿ ಸೀಸರಲ್ಲಿ. ಆಮೇಲೆ ಇದನ್ನು ಫುಲ್ ದೊಡ್ಡದಾಗಿ ಓಪನ್ ಮಾಡಿಕೊಂಡು ಈ ಥರ ಎಣ್ಣೆ ಸ್ವಲ್ಪ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಚೆನ್ನಾಗಿ ಎಣ್ಣೆನ ಅಪ್ಲೈ ಮಾಡ್ಕೊಳ್ಳಿ. ಆವಾಗ ಒಬ್ಬಟ್ಟು ಕಚ್ಕೊಳ್ಳಲ್ಲ. ಈ ಥರ ರೆಡಿ ಮಾಡಿಕೊಂಡ್ರೆ ಸಾಕು. ನಿಮಗೆ ಬಟರ್ ಕವರೇ ಬೇಡ, ಈ ಕವರ್ ಇದ್ರೇ ಸಾಕಾಗುತ್ತೆ. ನಾನಿಲ್ಲಿ ಹೂರಣನೆಲ್ಲ ಉಂಡೆ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಈ ಥರ ಉಂಡೆ ಮಾಡಿ ಸ್ವಲ್ಪ ಇಟ್ಕೊಂಡ್ರೆ ನಿಮಗೆ ತಟ್ಟಕ್ಕೆ ಈಸಿ ಆಗುತ್ತೆ. ಫಸ್ಟು ಈ ಥರ ಉಂಡೆ ಮಾಡಿ ಎತ್ತಿಟ್ಕೊಳ್ಳಿ. ಇವಾಗ ನಾನಿಲ್ಲಿ ಸ್ವಲ್ಪ ಹಿಟ್ಟು ತೊಗೋತಾ ಇದ್ದೀನಿ, ಕಣಕನ. ಅದು ನಾವು ಹೂರಣ ಎಷ್ಟು ತೊಗೊಂಡಿರ್ತೀವೋ ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗೆ ಈ ಥರ ಮೈದನ ತೊಗೊಂಡು ಈ ಥರ ಕೈಗೆ ಇಟ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಚ್ಕೋಬೇಕು, ಇಲ್ಲಾಂದರೆ ಕೈಗೆ ಅಂಟ್ಕೊಬಿಡುತ್ತೆ. ಈ ಥರ ಹೂರಣ ಹಾಕಿ ಈ ಥರ ಫಿಲ್ ಮಾಡ್ಕೊಳ್ಳಿ. ಈ ಥರ ಫಿಲ್ ಮಾಡಿ ಮತ್ತು ಹಿಂಗೆ ಈ ಥರ ಮಾಡಿದ್ಮೇಲೆ ಮೇಲೆ ಎಕ್ಸ್ಟ್ರಾ ಬರುತ್ತೆ ಮೈದಾ, ಅದನ್ನು ತೆಗೆದ್ಬಿಟ್ಟು ಇದನ್ನು ಕರೆಕ್ಟ್ ಶೇಪ್ ಮಾಡಿ ಇಟ್ಕೊಂಡು ಈ ಥರ ರೆಡಿ ಮಾಡಿಕೊಂಡು ಇವಾಗ ಇದ್ರ ಮೇಲೆ ಸ್ವಲ್ಪ ಈ ಕಡೆ ಸೈಡೊಂದು ಕವರ್ನ ಮುಚ್ಕೋಬೇಕು. ಈ ಥರ ಮುಚ್ಚಿಟ್ಕೊಂಡು ನೀಟಾಗಿ ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಇದು ಎಷ್ಟು ಸಾಫ್ಟ್ ಇದೆ ಅಂದರೆ ನೀವು ಸುಮ್ಮನೆ ಕೈಯಲ್ಲಿ ಹಾಗೆ ಈಗ ತಳ್ಳಿದ್ರೆ ಸಾಕು, ಅಷ್ಟು ಸಾಫ್ಟಾಗಿರುತ್ತೆ. ಇದೇ ಥರ ನೀವು ಎಷ್ಟು ದೊಡ್ಡದಾಗಿ ಬೇಕಾದ್ರೂ ತಟ್ಬೋದು. ಈ ಥರ ಫೋಲ್ಡ್ ಮಾಡಿಕೊಂಡು ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ತಟ್ತಾಯಿದ್ದೀನಿ. ಇವಾಗ ನಾನು ತವಾನ ಕಾಯಕ್ಕಿಟ್ಕೊಂಡಿದ್ದೆ. ಇದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಸುತ್ತ ಅಪ್ಲೈ ಮಾಡ್ತಾಯಿದ್ದೀನಿ. ಇವಾಗ ನೆಕ್ಸ್ಟು ಒಬ್ಬಟ್ಟನ್ನ ತೆಕ್ಕೊಳ್ಳೋಣ ಕವರಿಂದ. ಈ ಥರ ಕೈಗೆ ಎಣ್ಣೆ ಹಚ್ಕೊಂಡು ಈ ಥರ ತೆಗೆದ್ರೆ ಸಾಕಾಗುತ್ತೆ, ನೀಟಾಗಿ ಬಂದ್ಬಿಡುತ್ತೆ. ನೀವೇನೂ ಕಷ್ಟಪಡೋದೇ ಬೇಡ. ಈ ಥರ ಬಂದಾಗಿದ್ಮೇಲೆ ಮೇಲಿಂದ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದನ್ನು ಬೇಯಿಸ್ಕೊಳ್ಳೋಣ. ನೋಡಿ ಯಾವ ಥರ ಉಬ್ಬಿ ಬರ್ತಾಯಿದೆ, ಕಣಕ ಅಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಅರ್ಥ. ಆ ಥರ ಉಬ್ಬಿ ಬಂದರೆ ಕಣಕ ರೆಡಿಯಾಗಿದೆ ಅಂತ. ನಾನಿಲ್ಲಿ ಬೇಯಿಸ್ಕೊಂಡು 2 ಕಡೆ ಎತ್ತಿಡ್ತಾಯಿದ್ದೀನಿ. ಮತ್ತು ಇನ್ನೂ ಒಂದು ಒಬ್ಬಟ್ಟನ್ನ ನಿಮಗೆ ತಟ್ಟಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಮೀಡಿಯಮ್ ಸೈಜಲ್ಲಿ ಈ ಥರ ಕಣಕ ತೊಗೊಳ್ಳಿ ಮತ್ತು ಆ ಉಂಡೆ ಇಟ್ಕೊಂಡು ಹೂರಣದ್ದು ಈ ಥರ ಫಿಲ್ ಮಾಡ್ಕೊಳ್ಳಿ. ನೋಡಿ ಈ ಥರ ಫಿಲ್ ಮಾಡಿಕೊಂಡ್ರೆ ನಿಮಗೆ ಅದು ಆಚೆ ಎಲ್ಲೂ ಬರಲ್ಲ, ಚೆನ್ನಾಗೇ ಫಿಲ್ ಆಗುತ್ತೆ. ಮೇಲ್ಗಡೆ ಈ ಥರ ಎಕ್ಸ್ಟ್ರಾ ಹಿಟ್ಟು ಬಂದಿತ್ತ ತೆಗೆದ್ಬಿಟ್ಟು ಈ ಥರ ಚೆನ್ನಾಗೆ ಸಾಫ್ಟಾಗಿ ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡಿಕೊಂಡು ಈ ಪೇಪರ್ನ ಮತ್ತೆ ಮುಚ್ಚಿ ಈ ಥರ ಮತ್ತು ಅದೇ ಥರ ಈ ಥರ ಪ್ರೆಸ್ ಮಾಡಿ ತಟ್ಕೊಳ್ಳಿ. ಈ ಥರ ನೀವು ಎಷ್ಟು ದೊಡ್ಡದಾಗಿ ತಟ್ಟಿದ್ರೂ ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್, ಇದೇ ಥರ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಅದೇ ಥರ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಇದನ್ನು ತವದ ಮೇಲೆ ಹಾಕೋತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ 2 ಕಡೆ. ನೀವು ತುಪ್ಪ ಹಾಕಿಲ್ಲ ಅಂದರೆ ಎಣ್ಣೆನೂ ಹಾಕೋ ಬೇಯಿಸ್ಕೋಬಹುದು, ಚೆನ್ನಾಗಿ ಬರುತ್ತೆ. ಮತ್ತು ನಾನಿಲ್ಲಿ 2 ಕಡೆ ನೀಟಾಗಿ ಬೇಯಿಸ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಇವಾಗ ಇದು ರೆಡಿಯಾಗಿದೆ. ಇದು ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕು, ತುಂಬ ಜಾಸ್ತಿ ಉರಿ ಇಡಬೇಡಿ, ಆಗಿಟ್ಟರೆ ಅದು ಸ್ವಲ್ಪ ಕಪ್ಪಗಾಗೋ ಚಾನ್ಸಸ್ ಇರುತ್ತೆ. ಮತ್ತು ನಾನಿಲ್ಲಿ ಕಾಯಿ ಒಬ್ಬಟ್ಟು ಮಾಡೋಕ್ಕೆ 3/4 ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಈ ಚಿರೋಟಿ ರವೆಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತು ಅದೇ ಕಪ್ಪಲ್ಲಿ ನಾನು 3 ಕಪ್ಪಷ್ಟು ಮೈದಾ ಹಾಕೋತಾ ಇದ್ದೀನಿ. ನಾವು ಯಾವತ್ತೂ ನೀವು ನೆನ್ಪಿಟ್ಕೊಳ್ಳಿ, ಎಷ್ಟೇ ಒಬ್ಬಟ್ಟು ಮಾಡಿದ್ರೂ 3/4 ಕಪ್ಪಷ್ಟು ಮೈದಾ ಇರಲಿ, 1/4 ಕಪ್ಪಷ್ಟು ಚಿರೋಟಿ ರವೆ ಇರಬೇಕು. ಆವಾಗ ಅದು ಕರೆಕ್ಟಾಗಿ ಬರುತ್ತೆ ಸಾಫ್ಟಾಗೆ. ನಾನಿಲ್ಲಿ ಸ್ವಲ್ಪ ನೀರು ಹಾಕಿ ಕಲಿಸ್ಕೊತಾ ಇದ್ದೀನಿ. ಇದಕ್ಕೆ ಅರಿಶಿನ ಏನು ಹಾಕೋದು ಬೇಡ, ಇದನ್ನು ವೈಟಾಗೆ ಕಲಿಸ್ಕೋಬೇಕು. ನೀವು ಕಾಯಿ ಒಬ್ಬಟ್ಟು ಯಾವಾಗಲೂ ವೈಟಾಗೆ ಮಾಡ್ಕೋಬೇಕು, ಆವಾಗಲೇ ಚೆನ್ನಾಗಿರೋದದು. ಇವಾಗ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ಅಷ್ಟೇ ಒಂದು 1/2 ಅವರ್ ನೆನೆಯೋಕ್ಕೆ ಬಿಟ್ಬಿಡ್ತೀನಿ. ಸ್ವಲ್ಪ ನೀರು ಹಾಕಿ ನೆನೆಸ್ತಾ ಇದ್ದೀನಿ ನೋಡಿ, ಈ ಥರ ನೆನೆಸಿ ಬಿಟ್ಬಿಡೋಣ. ಇವಾಗ ನೆಕ್ಸ್ಟು ನಾನಿಲ್ಲಿ ಒಂದು ದೊಡ್ಡ ಕಪ್ಪಲ್ಲಿ ತೆಂಗಿನ ತುರಿ ತೊಗೊಂಡಿದ್ದೀನಿ. ಇದನ್ನು
ಸ್ವಲ್ಪ ಒಂದು 4 ಏಲಕ್ಕಿಕಾಯಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಗಟ್ಟಿಗೆ ರುಬ್ಕೋಬೇಕು, ತುಂಬ ತೆಳ್ಳಗೆ ರುಬ್ಬಬೇಡಿ. ಈ ಥರ ನೋಡಿ ಗಟ್ಟಿಯಾಗಿ ರುಬ್ಕೊಂಡು ನುಣ್ಣಗೆ ಇದನ್ನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಆ ಬಾಣಲಿಗೆ ಈ ರುಬ್ಬಿರೋ ಕಾಯಿನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಈ ಥರ ನೀರೆಲ್ಲ ಕಡಿಮೆ ಆಗೋವರೆಗೂ ಈ ಥರ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಒಂದು 3/4 ಕಪ್ಪಷ್ಟು ಬೆಲ್ಲ ಹಾಕ್ಕೊಳ್ಳಿ. 1 ಕಪ್ ಕಾಯಿಗೆ 3/4 ಕಪ್ ಬೆಲ್ಲ ಸಾಕಾಗುತ್ತೆ, ಅದು ಸ್ವೀಟು ಕರೆಕ್ಟಾಗಿ ಬರುತ್ತೆ. ಇದನ್ನು ಸ್ವಲ್ಪ ಚೆನ್ನಾಗಿ ಕೈ ಬಿಡ್ದ ಹಾಗೆ ಫ್ರೈ ಮಾಡ್ಕೊತಾ ಇರಿ. ಇವಾಗ ಅದು ಬೆಲ್ಲ ಎಲ್ಲ ಕರಗಿ ಪಾಕ ಬಿಡೋಕ್ಕೆ ಶುರುವಾಗುತ್ತೆ. ಈ ಟೈಮಲ್ಲಿ ಈಗೇನೆ ಫ್ರೈ ಮಾಡ್ತಾಯಿದ್ರೆ ನೋಡಿ ಈ ಥರ ನೀರೆಲ್ಲ ಕಡಿಮೆ ಆಗಿ ಬರುತ್ತೆ. ಈ ಕ್ವಾಂಟಿಟಿ ಬರೋವರೆಗೂ ಫ್ರೈ ಮಾಡ್ತಾನೆ ಇರಬೇಕು. ನೆಕ್ಸ್ಟು ಒಂದು 3/4 ಕಪ್ಪಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ ಚಿಕ್ಕ ಕಪ್ಪಲ್ಲಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ, ಎತ್ತಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 1-2 ದೊಡ್ಡ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಈ ಥರ ತುಪ್ಪ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ, ಜೊತೆಗೆ ಅದು ಸೈಡಲ್ಲಿ ಎಲ್ಲೂ ಕಚ್ಕೊಳ್ಳಲ್ಲ, ನೀಟಾಗೆ ಬಂದ್ಬಿಡುತ್ತೆ ಎಲ್ಲ. ನೋಡಿ ಈ ಥರ. ಇವಾಗ ನಾನು ಹುರ್ಗಡ್ಲೆ ಪೌಡರು ಮಾಡಿಟ್ಟಿದ್ನಲ್ವ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಇದು ಹಾಕಿದ್ಮೇಲೆ ಸ್ವಲ್ಪ ಜಾಸ್ತಿ ಟೈಮ್ ಬೇಯಿಸೋದೇನು ಬೇಡ, ಸುಮಾರು ಒಂದು 5 ನಿಮಿಷ ಹಾಗೇ ಫ್ರೈ ಮಾಡಿ ಇಳಿಸ್ಕೊಬಿಡಿ. ಇವಾಗ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಗಸಗಸೆನ ಚೆನ್ನಾಗೆ ಕೆಂಪಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡಿಕೊಂಡು ಇವಾಗ ನಾನು ಆ ಹೂರಣ ಜೊತೆಗೆ ಗಸಗಸೆನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಇದು ಚೆನ್ನಾಗೇ ನೆಂದಿದೆ. ಇದನ್ನ ನೀರನ್ನ ಆಚೆ ಚೆಲ್ಬಿಡೋಣ. ಚೆಲ್ಬಿಟ್ಟು ಈ ಥರ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಕೈಗೆ ಅಂಟ್ತಾ ಇದೆ ಅಂತ ಗೊತ್ತಾದರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ರೆಡಿ ಮಾಡಿ ಎತ್ತಿಟ್ಕೊಳ್ಳಿ. ನೆಕ್ಸ್ಟು ಇವಾಗ ಗಸಗಸೆ ಹಾಕಿದ್ನಲ್ವ ತಣ್ಣಗಾಗಿದೆ. ಈ ಟೈಮಲ್ಲಿ ನೀವು ಈ ಥರ ಉಂಡೆ ಮಾಡಿ ಇದನ್ನು ಅಷ್ಟೇ ಎತ್ತಿ ಇಟ್ಕೊಳ್ಳಿ. ಉಂಡೆ ಮಾಡಿ ಇಟ್ಕೊಂಡು ಇವಾಗ ಕನಕನ ತೆಕ್ಕೊಳ್ಳಿ. ಸ್ವಲ್ಪ ತೆಕ್ಕೊಂಡು ಅದು ಅಷ್ಟೇ ಮೀಡಿಯಮ್ ಸೇಮ್ ಸೈಜ್ ತೊಗೊಳ್ಳಿ. ಯಾಕೆಂದರೆ ಇದು ಕಾಯಿ ಒಬ್ಬಟ್ಟಲ್ವ ಸ್ವೀಟಾಗಿರುತ್ತೆ, ಹಾಗಾಗಿ ಮೈದಾನು ಕರೆಕ್ಟು ಉಂಡೆನೇ ತೊಗೋಬೇಕು. ತೊಗೊಂಡು ಈ ಥರ ಚೆನ್ನಾಗೆ ಫಿಲ್ ಮಾಡ್ಕೋಬೇಕು. ಅದೇ ಥರ ನಾನು ಬೇಳೆ ಒಬ್ಬಟ್ಟು ಯಾವ ಥರ ತಟ್ಟೆ ಅದೇ ಥರ ಇದನ್ನು ತಟ್ಕೋಬೇಕು. ಇವಾಗ ಮೇಲಿಂದ ಬಂದದ್ದು ಎಕ್ಸ್ಟ್ರಾ ಹಿಟ್ಟು ಈ ಥರ ತೆಗೆದುಬಿಡಿ. ಸ್ವಲ್ಪ ಕಮ್ಮಿ ಇದ್ದರೆ ಅಲ್ಲೇ ಅದನ್ನು ಸರಿ ಮಾಡಿಬಿಡಿ. ಇದೇ ಥರ ಪೇಪರ್ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಈ ಥರ ಕೈಯಲ್ಲಿ ತಳ್ಳಿದ್ರೆ ಸಾಕಾಗುತ್ತೆ. ಅದು ರೌಂಡ್ ಶೇಪ್, ನಿಮಗೆ ರೌಂಡಾಗಿ ಶೇಪ್ ಬರುತ್ತೆ. ಅದು ನೀವು ಯಾವ ಥರ ಅದನ್ನು ತಟ್ತಿರೋ ಆ ಶೇಪಲ್ಲಿ ಬರುತ್ತೆ ಅದು. ನೋಡಿ ಈ ಥರ ತಟ್ಕೊಂಡು ಅದಕ್ಕೆ ಸ್ವಲ್ಪ ನಾನು ತುಪ್ಪ ಹಾಕಿ ತವನ ಕಾಯಕ್ಕೆ ಬಿಟ್ಟಿದ್ದೆ. ಇವಾಗ ಇದನ್ನು ಸ್ವಲ್ಪ ತುಪ್ಪ ಮೇಲಿಂದ ತುಪ್ಪ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ 2 ಕಡೆ. ಈ ಥರನೇ ನೀವು ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಇದು ಕಾಯಿ ಒಬ್ಬಟ್ಟಂತೂ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ಸಖತ್ತಾಗಿ ಬರುತ್ತೆ ಟೇಸ್ಟ್ ಮಾತ್ರ. ಇದೇ ಥರ ನೀವು ಟ್ರೈ ಮಾಡಿ. ನಾನು ಮತ್ತೆ ಇನ್ನೂ ಒಂದು ಒಬ್ಬಟ್ಟು ತಟ್ಟಿ ತೋರಿಸ್ತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳಿ. ಸೇಮ್ ನಾವು ಹೇಗೆ ಬೇಳೆ ಒಬ್ಬಟ್ಟನ್ನ ಮಾಡಿದ್ವೋ ಅದೇ ಥರ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಹಿಟ್ಟು ಬಂದರೆ ತೆಗೆದುಬಿಡಿ, ಇಲ್ಲ ಅಂದರೆ ಹಾಗೇ ಫಿಲ್ ಮಾಡ್ಕೊಳ್ಳಿ. ಇದು ನಾವು ಕಾಯಿ ಒಬ್ಬಟ್ಟು ಅದು ಚೆನ್ನಾಗಿ ಬೆಂದಿರೋದ್ರಿಂದ ಅದರಿಂದ ಎಣ್ಣೆ ಅಂಶ ಎಲ್ಲ ಆಚೆ ಬಂದಿರುತ್ತೆ, ಹಾಗಾಗಿ ಕೈಗೆ ಒಂದು ಚೂರು ಅಂಟಲ್ಲ. ಮತ್ತು ನೀವು ಒಂದು ವಾರ ತನಕ ಆಚೆ ಇಟ್ಟರೂ ಹಾಳಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಅದು ಕಾಯಿ ಒಬ್ಬಟ್ಟು. ಮತ್ತು ಇದನ್ನು 2 ಕಡೆ ಬೇಯಿಸ್ಕೊತಾ ಇದ್ದೀನಿ. ಇವಾಗ ನೋಡಿ ಬೇಳೆ ಒಬ್ಬಟ್ಟು ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಸಾಫ್ಟಾಗಿ ಬಂದಿದೆ, ಎಷ್ಟು ಮೃದುವಾಗಿದೆ ನೋಡಿ. ಇದೇ ಥರ ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ನೀವು ಇದನ್ನು ಒಂದು ವಾರ ತನಕ ಆಚೆ ಇಟ್ಟರೂ ಹಾಳಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಸೆಲೆಕ್ಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.